ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಡುಗೆ ಮೀಡಿಯಾ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕ್ಯಾರೆಟ್ ಹಲ್ವಾ. ಈ ರುಚಿಯಾದ ಕ್ಯಾರೆಟ್ ಹಲ್ವಾ ಈ ಥರ ಸರಳವಾಗಿ ಮನೆಯಲ್ಲಿ ಮಾಡಿಕೊಡಿ, ಎಲ್ಲರೂ ಇಷ್ಟಪಡುತ್ತಾರೆ. ಕ್ಯಾರೆಟ್ ಹಲ್ವಾ ಮಾಡಲು ಬೇಕಾಗುವ ಪದಾರ್ಥಗಳು: 1 ಕಪ್ ಹೆಚ್ಚಿರುವ ಕ್ಯಾರೆಟ್, ಅರ್ಧ ಕಪ್ ಸಕ್ಕರೆ, ಅರ್ಧ ಕಪ್ ಹಾಲು, ಗೋಡಂಬಿ, ಬಾದಾಮಿ, ಮಣುಕ, ಏಲಕ್ಕಿ, 2 ಸ್ಪೂನ್ ತುಪ್ಪ. ಈಗ ನಾನು ಸ್ಟೋವ್ ಮೇಲೆ ಫ್ಯಾನ್ ಇಟ್ಕೊಂಡು 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿನಿ. ಸ್ವಲ್ಪ ತುಪ್ಪ ಬಿಸಿಯಾದ ನಂತರ ಗೋಡಂಬಿ, ಮಣುಕ ಮತ್ತು ಬಾದಾಮಿಯನ್ನು ಹಾಕೋತಿದ್ದೇನೆ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಕಂದು ಬಣ್ಣ ಬರುವವರೆಗೂ ಹುರಿದುಕೊಳ್ಳಿ. ನಂತರ ಒಂದು ಬೌಲಿಗೆ ತೆಗೆದುಕೊಂಡು ಈಗ ಇದೇ ಫ್ಯಾನಿಗೆ ಮತ್ತೆ ಸ್ವಲ್ಪ ತುಪ್ಪ ಹಾಕಿಕೊಂಡು ಹೆಚ್ಚಿಟ್ಟುಕೊಂಡ ಕ್ಯಾರೆಟನ್ನು ಹಾಕಿಕೊಳ್ಳಿ. ನಾನು 1 ಕಪ್ ಹಾಕಿಕೊಂಡಿದ್ದೇನೆ. ನೀವು ನಿಮ್ಮ ಅಳತೆ ತಕ್ಕಂತೆ ಮಾಡಿಕೊಳ್ಳಿ. ಈಗ ಇದನ್ನು ಒಂದು 8 ರಿಂದ 10 ನಿಮಿಷ ಚೆನ್ನಾಗಿ ಹುರಿದುಕೊಳ್ಳಿ. ಕ್ಯಾರೆಟ್ನ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ನಾನು ಒಂದು 10 ನಿಮಿಷ ಹುರಿದುಕೊಂಡಿದ್ದೇನೆ. ಈಗ ಇದಕ್ಕೆ ನಾನು ಅರ್ಧ ಕಪ್ ಹಾಲು ಹಾಕಿಕೊಳ್ಳುತ್ತೇನೆ. ಹಾಲು ಹಾಕಿದರೆ ಹಲ್ವಾಕ್ಕೆ ರುಚಿ ಜಾಸ್ತಿ ಆಗುತ್ತದೆ. ಹಾಲಿನಲ್ಲಿ ಕ್ಯಾರೆಟ್ ಚೆನ್ನಾಗಿ ಕುದಿಯಬೇಕು. ನೋಡಿ, ಈಗ ಹಾಲೆಲ್ಲ ಕ್ಯಾರೆಟ್ ಜೊತೆ ಚೆನ್ನಾಗಿ ಸೇರಿದೆ. ನಾನು ಈಗ ಇದಕ್ಕೆ 1 ಕಪ್ ಕ್ಯಾರೆಟ್ಗೆ ಅರ್ಧ ಕಪ್ ಸಕ್ಕರೆ ಹಾಕಿಕೊಳ್ತೇನೆ. ನೀವು ಕೂಡ ಅಳತೆ ಮಾಡಿಕೊಳ್ಳಿ. ಕ್ಯಾರೆಟ್ ಜೊತೆ ಸಕ್ಕರೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ನೋಡಿ, ಸಕ್ಕರೆ ಕರಗಿ ನೀರು ಬಿಡುತ್ತಿದೆ. ಸಕ್ಕರೆಯನ್ನು ಪಾಕ ಬರುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಕ್ಯಾರೆಟ್ ಜೊತೆ ಸಕ್ಕರೆ ಸರಿಯಾಗಿ ಹೀರಿಕೊಂಡು ಪಾಕ ಬಂದಿದೆ. ಈಗ ಇದಕ್ಕೆ ಹುರಿದಿಟ್ಟ ಡ್ರೈ ಫ್ರೂಟ್ಸ್ ಹಾಕಿಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಚೆನ್ನಾಗಿ ಸಾಫ್ಟಾಗಿ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ನಾನು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿಕೊಳ್ಳುತ್ತೇನೆ. ನೀವು ಕೂಡ ಮನೆಯಲ್ಲಿ ಈ ಥರ ಸರಳವಾಗಿ ರುಚಿಯಾದ ಕ್ಯಾರೆಟ್ ಹಲ್ವಾ ಮಾಡಿಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತದೆ. ನಮ್ಮ ಅಡುಗೆ ಮೀಡಿಯಾ ಇನ್ ಕನ್ನಡ ಚಾನಲ್ಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.